ನನ್ನ ಕಾಂಗ್ರೆಸ್ ಪಾರ್ಟಿ ಮೇಲೆ ಬೇರೆ ನೀವಿದೆ ಆಯ್ತು ಕಂತ ಗೊತ್ತು ಮಾತಾಡೋಂಥ ಚಟ್ಟಪಟ್ಟು ಅದು ಲೇಟು ಕಾನೂನು ಬದ್ಧವಾಗಿ ಪೊಲೀಸ್ ಇರೋದು ಬೇರೆ ಸರ್ಕಾರ ಪರವಾಗಿಲ್ಲ. ಆನೇಕಲ್ ಮುನ್ಸಿಪಲ್ ಸರ್ಕಾರದಂತ ಪೊಲೀಸ್ ಇಲ್ಲ. ಪೊಲೀಸ್ ಕಾನೂನಲ್ಲೇ ಐತೆ. ಇವತ್ತು ನೀವು ನಮ್ಮೇ ಬಿಟ್ಟರೆ ಬಿಡಿ. ಒಬ್ಬ ವ್ಯಕ್ತಿ ನಾನು ಇದ್ದೀನಂತ ಮನೆ ಹತ್ರ ಬಂದು ನನಗೊಂದು ಧೈರ್ಯ ತುಂಬಿದ್ರೆ ಹೇಳಿ ನಮ್ಮ ಕೋಸ್ಲರ್ಗಳನ್ನೆಲ್ಲ ಕೇಳ್ರಿ ನೀವೇ. ಇದೆಲ್ಲ ಬೇಕಾಗಿಲ್ಲ. ನಾಳೆ ದಿವಸ ಇನ್ನ ಬೇರೆ ಒಬ್ಬರಿಗೆಲ್ಲ ಹೊಡಿತಾರೆ. ನಮ್ವರೆಗೂ ಇಟ್ಲಾಡಿಸಿ ನಿಲ್ಸಿಲ್ಲ ಅಂತಾರೆ. ಇವರು ಸರ್ಕಾರ ಮಾಡೋದು ಇದೆ. ಈ ಸರ್ಕಾರನೇ ಬೇಕಾಗಿದೆ. ಅಲ್ಲಲ್ಲ, ಈ ಸರ್ಕಾರ ಇಂಥದಕ್ಕೆ ಬೇಕಾ? ಅಮಾಯಕರನ್ನ ಬಡವ್ರನ್ನ ಸಾಯಿಸ್ಕೊಂಡು ಪೇಪರ್ಗಳಲ್ಲಿ ಟಿವಿಗಳಲ್ಲಿ ತೋರಿಸ್ಕೊಳಕ್ ಮಾತಾಡೋದ? ಮೊನ್ನೆ ಬಿಡ್ರಿ, ಅನಾದಿ ಮಾಡ್ತಾರೆ. ಅದು ಬಿಡಿ, ನಾನು ಅದು ಕೇಳಲ್ಲ. ಆವತ್ತು 1000 ಜನಗಳು ಬರ್ತಾರೆ. ನೆಂಟರು ಯಾವುದೇ ಒಂದು ಹೊಡೆದವನ ಯಾರನ್ನ ಆಸ್ತಿ ಹಾಕೊಂಡವನ ನನಗೆ ಅದ್ರದ್ದು 1 ರೂಪಾಯಿ ಬೇಡ. ನಾನು ಅದು ಒಟ್ಟಿನಲ್ಲಿ ನಾನು ಉಳಿಸ್ಕೊಂಡ್ಬಿಟ್ಟೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಆಗಲ್ಲ. ಸುಮ್ಮನೆ ಮಗನ ತಂದ್ಕೊಟ್ಬಿಡ್ತಾರೆ. ಇನ್ನ ಇರೋರ್ಗು ಸಾಯಿಸ್ಬಿಡ್ತಾರೆ. ಅವ್ನು ತಪ್ಪು ಮಾಡ್ದ ಸಾಯಿಸ್ಬಿಡ್ತಾರೆ. ಮನೆಯವ್ರ ಮೇಲೆ ಬೆದರಿಕೆ ಆಗ್ತಾ ಇದೆ ಸರ್. ಅವನವ್ರ ಮೇಲೆ ಮನೆಯವ್ರು ಹೆಂಗ್ ಆಫೀಸ್ಗೂ ಬಂದು ಲೆಟರ್ ತಂದು DC ಇಂದ ತಂದು ಅಲ್ಲಿ ಸ್ಟೇನು ತಂದಿದ್ರು. ಅದನ್ನೆಲ್ಲ ಸ್ಟೇ ನಮ್ಮ ಸರ್ಕಾರ ಪರವಾಗಿ ಬಸ್ ಸ್ಟ್ಯಾಂಡ್ ನಾಳೆ ಕುತ್ಕೊಳ್ರಿ. ಸರ್ಕಾರ ಪರವಾಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಾವು ಧರಣಿ ಮಾಡೋಣ. ಮುನ್ಸಿಪಲ್ ಬೇಡ, ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡು ಮಾಡೋಣ. ಏನ್ ಸರ್ಕಾರ ಮಾಡೋದೇ ನೋಡೋಣ. ತೋರಿಸಿ 25-30 ಜನ ನಂಬರ್ಗಳು ಇಟ್ಕೊಂಡು ನಾಳೆ ಬೆಳಗ್ಗೆ ಇನ್ನೂ ಅಮಾಯಕರಿಗೆ ಹೆಂಗ್ ಮಾಡ್ತೀರಾ ನೀವು?